ನಮಸ್ಕಾರ, ಪಬ್ಲಿಕ್ ಎಕ್ಸ್‌ಪ್ರೆಸ್ ನ್ಯೂಸ್ಗೆ ಸ್ವಾಗತ. ನಾನು ಮಾಲಾ ಹಸನ್. ಈಗ ಹೆಡ್ಲೈನ್. ಧರ್ಮಸ್ಥಳದಲ್ಲಿ ಕಾಣೆಯಾದ ಮಹಿಳೆಯರು ಏನಾದರೂ? ಪ್ರಜ್ವಲ್ ರೇವಣ್ಣ ಕೇಸ್ ಸಂಬಂಧ ಪೆನ್ಡ್ರೈವ್ ಹಂಚಿದವರಿಗೂ ಶಿಕ್ಷೆಯಾಗಬೇಕು. ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಆಗ್ರಹ. ಅಕ್ರಮ ಗಾಂಜಾ ಮಾರಾಟ ಪತ್ತೆ, ಅಸ್ಸಾಂ ಮೂಲದ ಕಾರ್ಮಿಕನ ಬಂಧನ. ಪೆಟ್ರೋಲ್ ಬಂಕ್ ಹತ್ತಿರ ಪ್ಲಾಸ್ಟಿಕ್ ಪೊಟ್ಟಣದಲ್ಲಿ ಗಾಂಜಾ ಮಾರಾಟ ಯತ್ನ. ಖಚಿತ ಮಾಹಿತಿಯ ಮೇರೆಗೆ ಅರೇಳಿ ಪೊಲೀಸರ ಮಿಂಚಿನ ಕಾರ್ಯಾಚರಣೆ. ತಾಲೂಕಿನಾದ್ಯಂತ 17 ದಿನ ಈ ಪೌತಿ ಅಭಿಯಾನ. ತಾಲೂಕು ಕಚೇರಿಯಲ್ಲಿ ಮತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಸಾರ್ವಜನಿಕರು ಅಗತ್ಯ ದಾಖಲೆಗಳನ್ನು ನೀಡಿ. ಹಾಸನ ತಹಸೀಲ್ದಾರ್ ಗೀತಾ ಮಾಹಿತಿ. ಧರ್ಮಸ್ಥಳದಲ್ಲಿ ಕಾಣೆಯಾದ ಮಹಿಳೆಯರು ಏನಾದರು ಎಂದು ಪ್ರಶ್ನಿಸಿದ ಮಹಿಳಾ ಆಯೋಗದ ನಾಗಲಕ್ಷ್ಮಿ ಚೌಧರಿ ಅವರು ಪ್ರಜ್ವಲ್ ರೇವಣ್ಣ ಕೇಸ್ ಸಂಬಂಧ ಪೆನ್ ಡ್ರೈವ್ ಹಂಚಿದವರಿಗೆ ಶಿಕ್ಷೆಯಾಗಬೇಕು ಎಂದು ಆಗ್ರಹಿಸಿದ್ದಾರೆ. ನಾವು ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ. ಯಾಕೆಂತಂದರೆ ಆವಾಗ ನಾನು ಬರೆದಿದ್ದು ಆ ಬುರ್ಡೆ ತೊಗೊಂಡು ಬಂದಿದ್ದು ಮತ್ತು ಟಿ ವಿಯಲ್ಲಿ ಎಲ್ಲ ಬಂದಿದ್ದು ಅದೆಲ್ಲ ಓಕೆ, ಅದ್ರ ಬಗ್ಗೆ ತನಿಖೆ ಆಗ್ತಾ ಇದೆ. ಬಟ್ ನಂದು ಇನ್ನೊಂದು ಪತ್ರ, ಅದರ ಜೊತೆಯಲ್ಲಿ ನಂದು ಮುಖ್ಯವಾದಂಥ ಅಂಶ ಏನಿತ್ತು ಅಂತಂದರೆ, ಅಲ್ಲಿ ಕಾಣೆಯಾದಂಥ ಮಹಿಳೆಯರು, ಹೆಣ್ಣು ಮಕ್ಕಳು ಏನಾದರು, ಅವರನ್ನು ಕೊಂದವ್ರು ಯಾರು, ಯಾಕೆ ಕೊಲೆ ಆಯಿತು, ಎಲ್ಲಿ ಹೋದರು, ಅದರ ತನಿಖೆ ಆಗಬೇಕು ಅಂಥೇಳಿ ನಾವು ಬರೆದಂಥ SIT ಪತ್ರದಲ್ಲಿ ಅದಿದೆ. ಈಗ ನಾವು ಕೇಳಿರೋದು ಏನಂತಂದರೆ, ತನಿಖೆನ ಅಷ್ಟೇ ಬುರುಡೆ ಚಿನ್ನಯ್ಯನಿಗೆ ಅಷ್ಟೇ ಸೀಮಿತವಾಗದೆ ಅಲ್ಲಿ ಕಾಣೆಯಾದಂಥ ಮಹಿಳೆಯರು ಏನಾದರೂ ಅಲ್ಲಿ ವಿಸ್ತರಣೆ ಆಗಬೇಕು. SITಗೆ ಯಾವುದೇ ಥರ ಶಕ್ತಿ ತುಂಬಬೇಕು ಅಂತಂದರೆ ಸರ್ಕಾರ ತುಂಬಿ ಆ ತನಿಖೆಯ ವರದಿಯನ್ನು ನಮಗೆ ಕೊಡಬೇಕು ಅಂತ ಹೇಳಿ ಮತ್ತೆ ನಾನು ಪತ್ರವನ್ನು ಬರೆದಿದ್ದೇನೆ. ಥ್ಯಾಂಕ್ ಯು. ಹೌದು, ನಾನು ಮತ್ತೆ ಲೆಟ್ರನ್ನು ಬರೆದಿದ್ದೀನಿ. ನನ್ನ ಪತ್ರ ಭಾಳ ಕ್ಲಿಯರ್ ಆಗಿದೆ. ಮಾಡಿದವರು ಹಂಚಿದವರು ಅಷ್ಟೇ ಕಠಿಣವಾಗಿ ಅವರ ಬಗ್ಗೆನೂ ತನಿಖೆ ಆಗಬೇಕು ಅಂತಲೇ ನಾನು ಕೊಟ್ಟಿದ್ದು. ಸೊ ಹಾಗಾಗಿ ಅದು ತನಿಖೆ ಹಂತದಲ್ಲಿದೆ ಅಂಥೇಳಿ ನಮಗೆ ರಿಪೋರ್ಟ್ ಕೊಟ್ಟಿದ್ದಾರೆ. ನಾವಂತೂ ವರದಿ ಕೇಳಿದ್ದೀವಿ. ಅವ್ರಿಗೆ ಕೊಟ್ಟಾಗ ನಾನು ಖಂಡಿತವಾಗ್ಲೂ ನಿಮ್ಮ ಮುಂದೆ ಶೇರ್ ಮಾಡ್ತೇನೆ. ಇಲ್ಲದೇ ಇದ್ರೂ ಮತ್ತೆ ನಾನು ಆ ಒಂದು ಏನು ಹಂಚಿದವ್ರದ್ದು ಏನಾಯಿತು ಅಂಥೇಳಿ ಮತ್ತೆ ನಾನು ಅವ್ರಿಗೆ ರಿಮೈಂಡರ್ ಪತ್ರವನ್ನು ಬರೆದು ನಾನು ವರದಿಯನ್ನು ಕೇಳ್ತೇನೆ. ಖಂಡಿತವಾಗ್ಲೂ ಖಂಡಿತ, ಯಾಕಾಗೋದಿಲ್ಲ. ಎಷ್ಟು ಜನ ಮಾನಹಾನಿ ಆಯಿತು, ಎಷ್ಟು ಜನ ಊರು ಬಿಟ್ಟೋದ್ರು, ಎಷ್ಟೋ ಜನ ಮುಖ ಮುರಿಸ್ಕೊಂಡು ಅವ್ರಿಗೆ ಮಾಡ್ತಾ ಇರೋ ಕೆಲಸವನ್ನೆಲ್ಲ ಬಿಟ್ಟರು, ಹೌದಲ್ವಾ? ಸೊ ಖಂಡಿತವಾಗ್ಲೂ ಮಹಿಳಾ ಆಯೋಗದ ಅಧ್ಯಕ್ಷೆ ಅದನ್ನೂ ಸಹ ಕೇಳ್ತೇನೆ. ಬೇಲೂರು ತಾಲೂಕಿನ ಅರೇಹಳ್ಳಿ ಪಟ್ಟಣ ವ್ಯಾಪ್ತಿಯಲ್ಲಿ ಅಕ್ರಮ ಗಾಂಜಾ ಮಾರಾಟ ಮಾಡುತ್ತಿದ್ದ ಅಸ್ಸಾಂ ಮೂಲದ ಕಾರ್ಮಿಕನನ್ನ ಪೊಲೀಸರು ಬಂಧಿಸಿದ್ದಾರೆ. ಬೇಲೂರು ತಾಲೂಕಿನ ಅರೇಹಳ್ಳಿ ಹಾಗೂ ಸುತ್ತಮುತ್ತಲಿನಲ್ಲಿ ಯಥೇಚ್ಛವಾಗಿ ತೋಟದ ಕೂಲಿ ಕೆಲಸ ಹಾಗೂ ಕಟ್ಟಡಗಳ ನಿರ್ಮಾಣ ಕೆಲಸಕ್ಕಾಗಿ ಅಸ್ಸಾಂ ಹಾಗೂ ಇತರೆ ಹೊರ ರಾಜ್ಯಗಳಿಂದ ವಲಸೆ ಬರುವ ಕಾರ್ಮಿಕರ ಸಂಖ್ಯೆ ಪಟ್ಟಣದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದಂತೆ ಕಳವು ಪ್ರಕರಣಗಳು ಸಹ ಹೆಚ್ಚಾಗಿರುವುದು ಆಗಿಂದಾಗೆ ಕಂಡುಬರುತ್ತಿದೆ. ಇವುಗಳ ನಡುವೆ ನಿನ್ನೆ ಹಗಲಿನ ಹೊತ್ತಿನಲ್ಲಿಯೇ ಪಟ್ಟಣದ ಸಂತೋಷ್ ನಗರದಲ್ಲಿ ಸುಮಾರು 3 ವರ್ಷಗಳಿಂದ ಬಾಡಿಗೆ ಮನೆ ಪಡೆದು ಟಿಂಬರ್ ಕೆಲಸ ಮಾಡುತ್ತಿದ್ದ ಅಸ್ಸಾಂ ಮೂಲದ ಆರೋಪಿ ತಾಹಿರ್ ಅಲಿ ಎಂಬಾತನು ಪಟ್ಟಣದ ಮುಖ್ಯ ರಸ್ತೆಯ ಪೆಟ್ರೋಲ್ ಬಂಕ್ ಹತ್ತಿರ ಅಕ್ರಮವಾಗಿ ಸಾವಿರಾರು ಮೌಲ್ಯದ ಗಾಂಜಾ ಸೊಪ್ಪನ್ನು 3-4 ಪ್ಲಾಸ್ಟಿಕ್ ಪೊಟ್ಟಣಗಳಲ್ಲಿ ಮಾರಾಟ ಮಾಡಲು ಯತ್ನಿಸುತ್ತಿದ್ದ. ಖಚಿತ ಮಾಹಿತಿ ಪಡೆದ ಅರೇಹಳ್ಳಿ ಪೊಲೀಸರ ತಂಡವು ದಾಳಿ ನಡೆಸಿ ವಶಕ್ಕೆ ಪಡೆದು ಪ್ರಕರಣ ದಾಖಲಿಸಿಕೊಂಡು ಜೈಲಿಗಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಪ್ರಕರಣದ ತನಿಖೆಯನ್ನು CPI ಜಗದೀಶ್ ಮಾರ್ಗದರ್ಶನದಲ್ಲಿ PSI ಯೋಗಪರಂ ನೇತೃತ್ವದಲ್ಲಿ ಪೊಲೀಸ್ ಸಿಬ್ಬಂದಿಗಳಾದ ಶಮಶುದ್ದೀನ್, ಪೃಥ್ವಿ, ಸುಪ್ರೀತ್, ಮಂಜುನಾಥ್ ಕಾರ್ಯಾಚರಣೆಯಲ್ಲಿ ನಡೆಸಲಾಗಿದೆ.
ಹಾಸನ ತಾಲೂಕಿನಾದ್ಯಂತ ಈ ಪೌತಿ ಅಭಿಯಾನವನ್ನ ಇಂದಿನಿಂದ ನವೆಂಬರ್ 22ರವರೆಗೆ ಹಮ್ಮಿಕೊಳ್ಳಲಾಗಿದ್ದು, ರೈತರು ಸಂಬಂಧಪಟ್ಟ ನಾಡ ಕಚೇರಿ ಹಾಗೂ ತಾಲೂಕು ಕಚೇರಿಯಲ್ಲಿ ಮತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಅಗತ್ಯ ದಾಖಲೆಗಳನ್ನು ನೀಡಿ ಅರ್ಜಿಗಳನ್ನು ಸಲ್ಲಿಸಬಹುದು ಎಂದು ಹಾಸನ ತಹಶೀಲ್ದಾರ್ ಗೀತಾ ತಿಳಿಸಿದ್ದಾರೆ. ಎಲ್ರಿಗೂ ನಮಸ್ಕಾರ. ನಮ್ಮ ಹಾಸನ ತಾಲೂಕಿನ ಎಲ್ಲ ರೈತ ಬಾಂಧವರಿಗೆ ನನ್ನ ಒಂದು ಮನವಿ. ಸರ್ಕಾರದ ಆದೇಶದಂತೆ ಹಾಗೂ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ ತಾಲೂಕಿನಾದ್ಯಂತ ನಾವು ದಿನಾಂಕ 5/11/2025ರಿಂದ ದಿನಾಂಕ 22/11/2025ರವರೆಗೆ ಈ ಪೌತಿ ಆಂದೋಲನವನ್ನು ಹಮ್ಮಿಕೊಂಡಿದ್ದೀವಿ. ಈ ಬಗ್ಗೆ ಈಗಾಗಲೇ ನಾವು ಪತ್ರಿಕಾ ಪ್ರಕಟಣೆಯನ್ನು ಸಹ ನೀಡಿದ್ದೀವಿ. ಹಾಗೆ ಎಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸದಸ್ಯರುಗಳಿಗೂ ಸಹ ಮನವಿ ಮಾಡಿದ್ದೀವಿ, ಇದಕ್ಕೆ ನಮಗೆ ಸಹಕಾರ ನೀಡಿ ಅಂತ. ರೈತರು ಮಾಡಬೇಕಾಗಿರೋದು ಇಷ್ಟೇ, ಈ ಪೌತಿ ಖಾತೆಗೆ ಅಗತ್ಯ ಇರುವಂಥ ಎಲ್ಲ ದಾಖಲೆಗಳನ್ನು ಯಾವುದಾದರೂ ಗ್ರಾಮ ಪಂಚಾಯಿತಿ, ನಾಡ ಕಚೇರಿ ಅಥವಾ ತಾಲೂಕು ಕಚೇರಿಯಲ್ಲಿ ಸಲ್ಲಿಸಿಕೊಳ್ಬಹುದಾಗಿರುತ್ತದೆ. ದಾಖಲೆಗಳಲ್ಲಿ ಒಂದು ಮರಣ ಪ್ರಮಾಣ ಪತ್ರಗಳನ್ನ ಕೊಡಬೇಕು, ಹಾಗೆ ವಂಶವೃಕ್ಷ ಕೊಡಬೇಕು. ಎಲ್ಲ ಪೌತಿ ವಾರಸುದಾರರ ಆಧಾರ್ ಕಾರ್ಡ್ಗಳನ್ನೊಂದಿಗೆ ನಮಗೆ ಅರ್ಜಿ ಸಲ್ಲಿಸಿದ್ದಲ್ಲಿ 1 ವಾರದ ಒಳಗಡೆ ನಿಮ್ಮ ಮೊಬೈಲ್ ಸಂಖ್ಯೆಗೆ ಆಧಾರ್ ಲಿಂಕ್ ಆಗಿರುವ ಮೊಬೈಲ್ ಸಂಖ್ಯೆಗೆ OTP ಬರುತ್ತದೆ. OTP ನೀಡಿದಲ್ಲಿ ನಿಮ್ಮದು ಖಾತೆ, ಈ ಪೌತಿ ಖಾತೆ ದಾಖಲಾಗುತ್ತದೆ. ಇದನ್ನು ನಾವು ಈಗ ಮೊದಲು ಏನು ಸಹಿ ಮೂಲಕ ನಾವು ಮಾಡ್ತಾಯಿದ್ವಿ, ಅದು ಈಗ ಬದಲಾವಣೆಯಾಗಿ ಈ ಪೌತಿ ಮೂಲಕ ಮಾಡ್ತಾಯಿದ್ದೀವಿ. ಅಂದರೆ ಇದು ಒಂದು ಆ್ಯಪು. ನಮ್ಮ ಎಲ್ಲ ಗ್ರಾಮ ಲೆಕ್ಕಾಧಿಕಾರಿಗಳು ತಮ್ಮ ಮೊಬೈಲ್ನಲ್ಲಿ ನೀವು ಕೊಟ್ಟಿರುವ ದಾಖಲೆಗಳನ್ನು ದಾಖಲಿಸಿ ನೀವು OTP ನೀಡಿದ ನಂತರ ಅದನ್ನು ಅನುಮೋದಿಸ್ತಾರೆ. ಇದು ನೇರವಾಗಿ ಭೂಮಿ ತಂತ್ರಾಂಶದಲ್ಲಿ ನಿಮ್ಮ ಪೌತಿ ಖಾತೆ ಬದಲಾವಣೆ ಆಗುತ್ತೆ. ಇದು ಒಂದು ಅತ್ಯಂತ ಉತ್ತಮ ಕಾರ್ಯಕ್ರಮ ಆಗಿದ್ದು ನೀವೆಲ್ಲರೂ ಇದನ್ನು ಸದುಪಯೋಗಪಡಿಸ್ಕೊಳ್ಬೇಕು. ಹಾಗೆ ಗ್ರಾಮ ಪಂಚಾಯತಿನಲ್ಲಿ ನಾನು PDOಗಳಿಗೂ ಸಹ ನನ್ನ ಕೋರಿಕೆ ಏನಂದರೆ, ಯಾರಾದರೂ ಅರ್ಜಿ ತಂದಲ್ಲಿ ದಯವಿಟ್ಟು ಪಡೆದುಕೊಳ್ಳಿ. ಅದನ್ನು ನಮ್ಮ ವಿಲೇಜ್ ಅಕೌಂಟೆಂಟ್ಗಳಿಗೆ ನೀವು ನೀಡಿದಲ್ಲಿ ನಾವು ಅದರ ಮುಂದಿನ ಕ್ರಮವನ್ನು ಕೈಗೊಳ್ತೀವಿ. ಹಾಗೆ ಎಲ್ಲ ರೈತರಲ್ಲಿ ನನ್ನ ಒಂದು ಏನು ಮನವಿ ಅಂತಂದರೆ,
ಎಲ್ಲರೂ ಇದನ್ನು ಸದುಪಯೋಗಪಡಿಸ್ಕೊಳ್ಳಿ. ನಮ್ಮ ತಾಲೂಕಿನಲ್ಲಿ ಸುಮಾರು 48,734 ಪೌತಿ ಖಾತೆ ದಾಖಲೆಗೆ ಬಾಕಿ ಇದೆ. ಇದೆಲ್ಲವನ್ನು ನಾವು ಈ 15 ದಿವಸದಲ್ಲಿ ಮುಗಿಸಬೇಕು ಅಂತೇಳಿ ಒಂದು ದೊಡ್ಡ ಕಾರ್ಯಕ್ರಮನ ಹಾಕ್ಕೊಂಡಿದ್ದೀವಿ. ನಿಮ್ಮೆಲ್ಲರ ಸಹಕಾರ ಅಗತ್ಯ ಇದೆ. ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು. ನಮಸ್ಕಾರ. ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿಯವರು ಹಾಸನದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜನಸ್ಪಂದನ ಹಾಗೂ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಸಾರ್ವಜನಿಕರ ದೂರುಗಳನ್ನು ಸ್ವೀಕರಿಸಿದರು. ಸಂಪನ್ನಗೊಳಿಸಿರ್ತಾರೆ. ಈ ದಿನವೂ ಕೂಡ ಜಿಲ್ಲಾ ಪಂಚಾಯಿತಿಯ ಹೊಯ್ಸಳ ಸಭಾಂಗಣದಲ್ಲಿ ಮಹಿಳಾ ಸ್ಪಂದನ ಮತ್ತು ಪ್ರಗತಿ ಪರಿಶೀಲನಾ ಸಭೆಯನ್ನ ಅತ್ಯಂತ ಯಶಸ್ವಿಯಾಗಿ ನೆರವೇರಿದ್ದು, ಇದೀಗ ಹಾಸನ ಜಿಲ್ಲಾಡಳಿತದ ಪರವಾಗಿ, ಹಾಸನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಪರವಾಗಿ ಹೊಸ ಮೆರುಗನ್ನು ತಂದಂತಹ ಕ್ರಿಯಾಶೀಲ ಅಧ್ಯಕ್ಷರು ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರಿಗೆ ಸನ್ಮಾನಿಸಲಾಗ್ತಾ ಇದೆ. ಇನ್ನೊಮ್ಮೆ ಅಭಿನಂದನಾ ಪೂರ್ವಕವಾದ ಜೋರು ಚಪ್ಪಾಳೆ. ನನ್ನೆಲ್ಲ ಶಕ್ತಿ ನಮ್ಮ ಮೇಡಮ್ ವೆರಿ ಅದು ನಮ್ಮ ಇಲಾಖೆಗೆ ನೀವು ಅಂದರೆ ನಿಮಿಷಕ್ಕಾಗಿ ಆ ಮನೆಯಲ್ಲಿ ಮಾಡ್ತಾ ಇದ್ದಾರೆ. ಅಲ್ಲಿರೋ ಇಮ್ಮಿಡಿಯೇಟ್ಲಿ ಅದು ಬಂದ್ ಮಾಡಬೇಕು. ಮತ್ತೆ ಅಲ್ಲಿ ಏನಾದರೂ ಅಲ್ಲಿನ ಹೆಣ್ಣು ಮಕ್ಕಳಿಗೆ ಏನಾದರೂ ಸೌಲಭ್ಯ ಮಾಡಿದ್ರೆ ಅವರೆಲ್ಲ ಮೇಡಮ್ ಕೈಯಲ್ಲಿ ಮಾಡುವಂತ ನಾವು ಕಲ್ಸ್ಕೊಂಡು ನಾವು ಜೀವನ ಕಟ್ಕೊಡ್ತೀವಿ ಅಂತ ಹೇಳಿದ್ವಿ. ಅಲ್ಲಿರೋವೆಲ್ಲ ತಳ ಸಮುದಾಯದವರು ಮತ್ತೆ ಎಲ್ಲ ಬಡವರು. ನೀವು ಇಮಿಡಿಯೇಟ್ಲಿ ಅದನ್ನೆಲ್ಲ ಏನಿದೆ ಅದನ್ನ ಮಾಡ್ಬಿಟ್ಟು ನಮ್ಗೆ ರಿಪೋರ್ಟ್ ಮಾಡಬೇಕು. ಫಸ್ಟ್ ಇವಾಗಲೇ ಹೋಗ್ಬಿಟ್ಟು ಆ ಶಿಶು ವಿಹಾರ ಏನಿದೆ ಅದನ್ನ ಕ್ಲೋಸ್ ಮಾಡಬೇಕು, ಡೋರ್ ಕ್ಲೋಸ್ ಮಾಡಬೇಕು. ಮತ್ತೆ ಅಲ್ಲಿ ಆದಷ್ಟು ಏನು ನಡೀಬಾರ್ದು. ಮತ್ತೆ ಸ್ಕಿಲ್ ಡೆವಲಪ್ಮೆಂಟ್, ಮತ್ತೆ ಅಲ್ಲೊಂದು ಮಹಿಳಾ ಸಭೆ ಮಾಡಬೇಕು. ಯಾಕಂದ್ರೆ ಅಲ್ಲಿರೋರಿಗೆ ಏನಂದ್ರೆ ಏನೂ ಗೊತ್ತಿಲ್ಲ, ಗೊತ್ತಾಯ್ತಾ? SC/ST ಇಲಾಖೆದವ್ರನ್ನ ಕರ್ಕೊಂಡು ಹೋಗಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆದವ್ರನ್ನ ಕರ್ಕೊಂಡು ಹೋಗಿ, ಕನ್ಸರ್ನ್ ಯಾರ್ಯಾರು ಬರ್ತಾರೆ ಎಲ್ಲ ಇಲಾಖೆಯವ್ರನ್ನ ಕರ್ಕೊಂಡು ಹೋಗಿ, ಇನ್ಕ್ಲೂಡಿಂಗ್ ಎಜುಕೇಶನ್. ಆ ತಾಯಂದಿರಿಗೆ, ಆ ಮಕ್ಕಳಿಗೆ ಏನೆಲ್ಲ ಸೌಲಭ್ಯ ಬರುತ್ತೆ ಅದನ್ನೆಲ್ಲ ನೀವು ಮಾಡಿಸ್ಕೊಡ್ಬೇಕು. ಅಲ್ಲೇ ಕೂತ್ಕೊಂಡು ಆ ಸಭೆಯನ್ನ ನೀವು ನನಗೆ ಬಗ್ಗೆ ರಿಪೋರ್ಟ್ ಮಾಡಬೇಕು. ಗೊತ್ತಾಯ್ತೇನಪ್ಪ? ಅಧಿಕಾರಿಗಳು ಅರ್ಧ ಜನ ಖಾಲಿ ಆಗ್ಬಿಟ್ರ ಮಾಡಿ ತರ್ಸ್ಕೊಂಡ್ತೀವಿ. ಮೂರನೇ ದಿನ ಹಾಸನ ಜಿಲ್ಲಾ ಪ್ರವಾಸ ಮಾಡಿದ್ದೀನಿ. ಇವತ್ತು ನಾನು ಕಂಡಂಥ ಸಮಸ್ಯೆಗಳು ಮತ್ತು ಮಹಿಳಾ ಆಯೋಗಕ್ಕೆ ಬಂದಂಥ ಕಂಪ್ಲೇಂಟ್ಸ್ಗಳು ಮತ್ತು ಇಲ್ಲಿ ಭಾಳಷ್ಟು ಜನ ಜಿಲ್ಲೆಯಿಂದ ಬಂದು ಅವರ ಸಮಸ್ಯೆಗಳನ್ನು ಇಲ್ಲಿ ಬಂದು ಕೊಟ್ಟರು. ಇವತ್ತು ಸುಮಾರು 80% ಎಲ್ಲರಿಗೂ ಸ್ಪಂದಿಸಿದ್ದೀವಿ. ಅಲ್ಲಲ್ಲೇ ಫೋನ್ ಮಾಡಿದ್ದೀವಿ, ಅಲ್ಲಲ್ಲೇ ಎಲ್ಲರಿಗೂ ಸಹಾಯ ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ. ಮಿಕ್ಕಿದ ಎಲ್ಲ ಇಲಾಖೆಗಳಿಗೆ, ಎಲ್ಲ ಪ್ರತಿಯೊಂದು ಇಲಾಖೆಯವರಿಗೆ ಕರೆದು ಹೇಳಿ ಫಾಲೋ ಅಪ್ ಮಾಡಿ ಮಹಿಳಾ ಆಯೋಗಕ್ಕೆ 15 ದಿವಸದೊಳಗಡೆ ರಿಪೋರ್ಟ್ ಮಾಡಬೇಕು ಅಂತ ಸಹ ನಾವು ಹೇಳಿದ್ದೀವಿ. ಎಲ್ಲ ಇಲಾಖೆದವರು ಇದ್ದರು. ಸೊ ಮೇನಾಗಿ ಬಂದಿದ್ದೆಲ್ಲ ಅಂತಂದರೆ ಪೊಲೀಸ್ ಅನೈತಿಕ ಸಂಬಂಧಗಳು, ಅವರಿಗೆ ಬೇಕಾದಂಥ ಲಾಯರು ಮತ್ತು ಅವರಿಗೆ ಕೆಲಸಗಳು ಕೇಳ್ತಾಯಿದ್ರು. ಎಷ್ಟೋ ಜನ ವಿಧವೆದಿರು ಹೆಂಡತಿ ಇದ್ದು ಅನೈತಿಕ ಸಂಬಂಧಗಳು ಇಟ್ಕೊಂಡು ಹೆಂಡತಿ ಇದ್ದು ಇನ್ನೊಂದು ಮದುವೆಗಳಾಗಿರೋದು ಇವತ್ತು ಬಂದದ್ರಲ್ಲಿ 100ಕ್ಕಿಂತ ಜಾಸ್ತಿ ಅವರೇ ಇದ್ದರು, ಅಂಥವರೇ ಇದ್ದರು. ಸೊ ಅಂಥ ಹೆಣ್ಣು ಮಗಳಿಗೆ ಯಾವ್ಯಾವ ರೀತಿಯಲ್ಲಿ ನಾವು ಅನುಕೂಲ ಮಾಡಿಕೊಡ್ಬೋದು ಅಂತ ಹೇಳಿ ನಮ್ಮ ಸಖಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾ ಇಲಾಖೆ ಭಾಳ ಪಾಸಿಟಿವ್ ಆಗಿ ಸ್ಪಂದನೆ ಮಾಡಿದ್ದೀವಿ.
ಬೇಲೂರು ಸಕಲೇಶಪುರ ಮುಖ್ಯ ರಸ್ತೆ ಹಲವು ವರ್ಷಗಳಿಂದ ಗುಂಡಿ ಬಿದ್ದಿದ್ದರೂ ಅದೇ ರಸ್ತೆಯಲ್ಲಿ ಶಾಸಕರು ಓಡಾಡುತ್ತಿದ್ದಾರೆ. ಆದರೆ ಗುಂಡಿ ಬಿದ್ದಿರುವ ರಸ್ತೆ ಸರಿಪಡಿಸುವಲ್ಲಿ ಮನಸ್ಸು ಮಾಡ್ತಿಲ್ಲ. ಇನ್ನು ಬೇಲೂರು ತಾಲೂಕಿನ ಅಭಿವೃದ್ಧಿ ಯಾವ ರೀತಿ ಮಾಡ್ತಾರೆ? ಸ್ಥಳೀಯ ಅನುದಾನ ತಂದು ರಸ್ತೆ ನಿರ್ಮಾಣ ಮಾಡಬೇಕಾದ ಸ್ಥಳೀಯ ಶಾಸಕ HK ಸುರೇಶ್ ಕಣ್ಮರೆಯಾಗಿದ್ದಾರೆ ಎಂದು ಕೆಡಿಪಿ ಸದಸ್ಯ ಚೇತನ್ ಸಿ ಗೌಡ ಹೇಳಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಳೆದ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ತನ್ನ ಪತ್ನಿಯೊಂದಿಗೆ ಬಂದ HK ಸುರೇಶ್ ಹಲವು ಅಭಿವೃದ್ಧಿ ಕಾರ್ಯಗಳ ಭರವಸೆ ನೀಡಿದ್ದರು. ಗೆದ್ದ ನಂತರ ಕಣ್ಮರೆಯಾಗಿದ್ದಾರೆ. ನಮ್ಮ ಬೆಕ್ಕೋಡು ಹೋಬಳಿಯ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ದಿನದಿಂದ ದಿನಕ್ಕೆ ಕಾಡಾನೆ ಸಮಸ್ಯೆ ಹೆಚ್ಚಾಗುತ್ತಿದ್ದು, ಇದರಿಂದ ಕೂಲಿ ಕಾರ್ಮಿಕರು ದಿನನಿತ್ಯದ ಒಂದೊತ್ತಿನ ಊಟಕ್ಕೂ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಬೆಕ್ಕೋಡು ಗ್ರಾಮ ಅಭಿವೃದ್ಧಿ ವಿಚಾರದಲ್ಲಿ ಹಿಂದೆ ಬೀಳುತ್ತಿದೆ. ಅತಿ ಹೆಚ್ಚು ಮತ ನೀಡಿದ ಮತದಾರರು ಮತ ನೀಡಿ ತಪ್ಪು ಮಾಡಿದೆವು ಎಂದು ಪರಿತಪಿಸುತ್ತಿದ್ದಾರೆ. ಆನೆಧಾಮ ಮಾಡುವ ಭರವಸೆ ನೀಡಿದ ಶಾಸಕರು ಯಾಕೆ ವಿಳಂಬ ಮಾಡುತ್ತಿದ್ದಾರೆ ಎಂದು ತಿಳಿಯುತ್ತಿಲ್ಲ. ಎಲ್ಲ ಕಾರ್ಯಕ್ರಮಗಳಲ್ಲೂ ನಾನು ಭ್ರಷ್ಟಾಚಾರದ ವಿರುದ್ಧ ಎಂದು ಭಾಷಣ ಮಾಡುವ ಶಾಸಕ HK ಸುರೇಶ್ ಅವರೇ ಭ್ರಷ್ಟಾಚಾರಕ್ಕೆ ಸಹಕಾರ ನೀಡುತ್ತಿದ್ದಾರೆ. ಸರ್ಕಾರಿ ಅಧಿಕಾರಿಗಳಿಗೆ ನೀಡುವ ಚಿತ್ರಹಿಂಸೆಗೆ ತಾಲೂಕಿನ ಯಾವ ಅಧಿಕಾರಿಗಳು ಉಳಿಯುತ್ತಿಲ್ಲ. ಇನ್ನು ಶಾಸಕರು ನರೇಗಾ ಯೋಜನೆಯ ಕಾಮಗಾರಿಗಳನ್ನು ಗುದ್ದಲಿ ಪೂಜೆ ಮಾಡುವುದರಲ್ಲಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಬೆಕ್ಕೋಡು ಹೋಬಳಿ ಕಡೆಗಣಿಸುತ್ತಿರುವ ಶಾಸಕರಿಗೆ ಬುದ್ಧಿ ಕಲಿಸುವ ಕಾಲ ದೂರವಿಲ್ಲ ಎಂದು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಬೆಕ್ಕೋಡು ಹೋಬಳಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲೇಶ್, SC ಘಟಕದ ಹೋಬಳಿ ಅಧ್ಯಕ್ಷ ಉಮೇಶ್, ಅಲ್ಪಸಂಖ್ಯಾತ ಘಟಕದ ಉಪಾಧ್ಯಕ್ಷ ನಯಾಜ್, ಮುಖಂಡ ಮಂಜುನಾಥ್ ಇದ್ದರು. ನಾನು ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೀನಿ ಅನ್ನೋದೊಂದು ಬಿಟ್ರೆ ಬೇರೆ ಏನೂ ಹೇಳ್ತಿಲ್ಲ. ಕೇಳೋಣ ಅಂತಂದ್ರೆ ಇಲಾಖೆಗಳಲ್ಲಿ ಅಧಿಕಾರಿಗಳೇ ಇದ್ದಂಗಾಗೋಗಿದೆ. ಎದುರ್ತಾರೆ ಬರಕ್ಕೆ ಇಲ್ಲಿಗೆ ಅಧಿಕಾರಿಗಳು, ಯಾವ ಅಧಿಕಾರಿಗಳು ಎದುರ್ತಾರೆ ಮೂಲ ಇದಕ್ಕೆ ಎಲ್ಲರಿಗೂ ಧಮಕಿ ಹಾಕೋದು, ಒಳ್ಳೊಳ್ಳೆ ಅಧಿಕಾರಿಗಳನ್ನೆಲ್ಲ ಓಡಿಸೋದು. ಹೌದು, ಪಕ್ಕ ಸಕಲೇಶಪುರದಲ್ಲಿ ಇವ್ರದೇ ಪಕ್ಷದ ಸಿಮೆಂಟ್ ಮಂಜನ ಕೆಲಸ ಮಾಡ್ತಾ ಇರಲ್ಲ. ಈಗ ನಾವು ಒಪ್ಕೊಂತೀವಿ ಸರ್ಕಾರ ದುಡ್ಡು ಕೊಡ್ತಾ ಇಲ್ಲ ಅಂತ ಹೇಳಿ. ಇವರು ಸರ್ಕಾರ ದುಡ್ಡು ಕೊಡ್ತಾ ಇಲ್ಲ ಅಂತ ಹೇಳಕ್ಕೆ ಹೆಂಗೆ ಹೇಳ್ತಾರೆ? ಈಗ ನೆನ್ನೆ ಬಹುಶಃ ನಮ್ಮ ಮಾಜಿ ಸಚಿವರಾದಂತ ಒಂದು ಪತ್ರಿಕಾಗೋಷ್ಠಿ ಮಾಡಿದ್ರು. ಅದರಲ್ಲಿ 127 ಕೋಟಿ KPTCL ವಿಚಾರವಾಗಿ ಅನುದಾನ ತಂದಿದ್ವಿ. ಅದು ಸರ್ಕಾರ ದುಡ್ಡು ಅಲ್ವಾ ಸರ್? ಇದ್ಯಾವ ದುಡ್ಡು ಸರ್? 2,30,00,000 ಬರೀ ಬಿಕ್ಕೋಡು ಹೋಬಳಿಗೆ. ಸೋತಂತ ವ್ಯಕ್ತಿ ಹಿಂದೆ ಮುಂದೆ ಎತ್ಕೊಂಡೋಗಿ ಫೈಲ್ನ ತಗೊಂಡೋಗಿ ಸುತ್ತಾಡಿ ಮಾಡ್ತಾ ಇರ್ಬೇಕಾದ್ರೆ ಈ ಕುವೆಂಪು ನಗರ ಆಗಿರ್ಬೋದು, ಇಂದ್ರನಗರ ಆಗಿರ್ಬೋದು, ಎಲ್ಲ ಕಡೆನೂ 2,30,00,000 ಹಣ ಬಿಡುಗಡೆ ಮಾಡಿಸ್ಕೊಂಡ್ರು ನರೇಗಾ ಯೋಜನೆ ಅಡಿಲಿ. ಯಾವುದೋ ಒಂದು ಯೋಜನೆ ಅಡಿಲಿ 2,30,00,000 ಮಾನ್ಯ ಸಂಸದರು 25 ಲಕ್ಷ ರೂಪಾಯಿಗಳನ್ನ ಬಿಕ್ಕೋಡಿಗೆ ಇಟ್ರು. 15 ಹಣಕಾಸು ಯಾವುದೋ ಒಂದು ಇದ್ರಲ್ಲಿ ಬಂದಿರುತ್ತೆ. ಆ 15 ಹಣಕಾಸಲ್ಲಿ 25 ಲಕ್ಷ ರೂಪಾಯಿ ಬಿಕ್ಕೋಡಿಗೆ ಕೊಟ್ರು. ಶಾಸಕರು ಇಲ್ಲಿದ್ದಾರೆ. ಅತಿ ಎಚ್ಚೆತ್ತವಾಗಿ ಓಟ್ ಕೊಟ್ಟಿರೋಂಥದ್ದು ಕ್ಷೇತ್ರ ಬಿಕ್ಕೋಡುವನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ರೆ ಅವ್ರು ಹೇಳಿದ ಪ್ರಕಾರ ನಾವು ಕೇಳ್ಕೊಂಡು ಹೋಗ್ತೀವಿ. ಯಾವುದೋ ಒಂದು ಸಭೆಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ರು, ಆನೆಧಾಮ ಮಾಡ್ತಾ ಇದೀನಿ, ಇದಕ್ಕೆ ರಾಜ್ಯ ಸರ್ಕಾರದಿಂದ 1,68 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದ್ದೇವೆ ಅಂತ ಹೇಳ್ಬಿಟ್ಟು ಯಾವುದೋ ಒಂದು ಮಾಧ್ಯಮದಲ್ಲಿ ನಾನು ನೋಡಿದ್ದೆ. ಅದೇನಾಯ್ತು? ಎಲ್ಲಿಗೋಯ್ತು? ಅದು ಇಲ್ಲ. ಶಾಸಕರು ಆದಾಗಿಂದನೂ, ಬೇಲೂರು ಕ್ಷೇತ್ರದಲ್ಲಿ ಶಾಸಕರು ಆದಾಗಿಂದನೂ ನಮ್ಮ ಬಿಕ್ಕೋಡಿನ ಜನತೆ ಪರಿಸ್ಥಿತಿ ಹೆಂಗಾಗಿದೆ ಅಂತಂದ್ರೆ ತೂಗುಯಾಲೆ ತರ ಆಗಿದೆ. ಈ ಕಡೆ ಆನೆ ತುಳಿತದಿಂದ ಸಾವೇ ಹೊರತು ಅಭಿವೃದ್ಧಿ ವಿಚಾರದಲ್ಲಿ 5 ರೂಪಾಯಿ ಕೆಲಸನೂ ಆಗಿಲ್ಲ. ಕೇಳಿದ್ರು, ವೋಟ್ ಕೇಳುವಂತ ಸಂದರ್ಭದಲ್ಲಿ ನಾನು ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೀನಿ, ನಾನು ಕ್ಷೇತ್ರಕ್ಕೆ ಅತಿ ಹೆಚ್ಚುವಾಗಿ ಅನುದಾನ ತಗೊಂಡು ಬರ್ತೀನಿ, ಎಲ್ಲ ಅಭಿವೃದ್ಧಿಯಾದಂಥ ಕೆಲಸಗಳನ್ನ ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಪಾಪ ಪ್ರಾಮಿಸ್ ಮಾಡಿದ್ರು. ಶಾಸಕರ ಧರ್ಮಪತ್ನಿ ಹಾಗೂ ಶಾಸಕರು ಬಂದ್ಬಿಟ್ಟು ಪ್ರಾಮಿಸ್ ಮಾಡಿದ್ರು. ಇವತ್ತು ಧರ್ಮಪತ್ನಿನೂ ಕಾಣಿಸ್ತಾ ಇಲ್ಲ, ಈ ಕಡೆ ಶಾಸಕರು ಕಾಣ್ತಾ ಇಲ್ಲ. ನಾವು ಯಾರ ಹತ್ರ ಕೇಳಬೇಕು ಅನ್ನೋದಾಗಿದೆ. 5 ರಿಂದ 10 ನಿಮಿಷ ಬೇಲೂರಿಂದ, ಬಹುಶಃ ನೀವೆಲ್ಲ ಓಡಾಡಿರ್ತೀರ ಸಕಲೇಶಪುರ ಮಾರ್ಗವಾಗಿ, 5 ರಿಂದ 10 ನಿಮಿಷಕ್ಕೆ ಬಿಕ್ಕೋಡಿಗೆ ಪಯಣ ಬೆಳೆಸ್ತಾ ಇದ್ವಿ. ಇವತ್ತು 35 ನಿಮಿಷ ಬೇಕಾಗಿದೆ ನಮಗೆ ಬರಕ್ಕೆ. 35 ನಿಮಿಷ ಅಟ್ಲೀಸ್ಟ್. ಇವರು ಶಾಸಕರಾದಾಗ ನಾನು ಸೀರೆ ಹಂಚ್ಬಿಟ್ಟು ಮತ ಒಲೈಸ್ಕೊಂತೀನಿ ಅಂತೇಳಿ ಹೇಳ್ಕೊಂಡು ಬಂದ್ರೆ ಹೊರತು ಇವತ್ತು ಅದೇ ಸೀರೆ ಹಂಚಿರೋ ದುಡ್ಡಲ್ಲಿ ಏನಾದ್ರೂ ಒಂದು ಗುಂಡಿ ಮುಚ್ಚಂತ ಕೆಲಸ ಮಾಡಿದ್ರೆ ಎಲ್ಲರೂ ಅಭಿನಂದಿಸ್ತಿದ್ರು ಕ್ಷೇತ್ರದವರು. ವೈದ್ಯರ ನಿರ್ಲಕ್ಷ್ಯದಿಂದ ವ್ಯಕ್ತಿ ಸಾವನ್ನಪ್ಪಿರುವ ಘಟನೆ ಆಲೂರು ಪಟ್ಟಣದಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ. ನಾವಿದ್ ಅವರು ಎದೆನೋವು ಅನುಭವಿಸಿ ತಡರಾತ್ರಿ ಸ್ಥಳೀಯ ಸರ್ಕಾರಿ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಆಗಮಿಸಿದ್ದರು. ಆದರೆ ವೈದ್ಯರ ನಿರ್ಲಕ್ಷ್ಯದಿಂದ ಚಿಕಿತ್ಸೆ ದೊರೆಯದೆ ಕೆಲವೇ ಕ್ಷಣಗಳಲ್ಲಿ ಅವರು ಅಸುನೀಗಿದ್ದಾರೆಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಈ ಘಟನೆಯ ನಂತರ
ಆಸ್ಪತ್ರೆಯ ಮುಂಭಾಗಕ್ಕೆ ನೂರಾರು ಮುಸ್ಲಿಂ ಬಾಂಧವರು ಮತ್ತು ಸಾರ್ವಜನಿಕರು ಸೇರಿ ಎದೆನೋವಿನಿಂದ ಬಂದವರು ಸ್ಮಶಾನ ಸೇರಿದ್ದು ಏಕೆ, ಸಾವಿಗೆ ವೈದ್ಯರೇ ಕಾರಣ ಎಂದು ಘೋಷಣೆ ಕೂಗುತ್ತಾ ಆಕ್ರೋಶ ವ್ಯಕ್ತಪಡಿಸಿದರು. ಸಾರ್ವಜನಿಕರು ಆಸ್ಪತ್ರೆಯ ವೈದ್ಯಾಧಿಕಾರಿಗಳ ವಿರುದ್ಧ ಕಿಡಿಕಾರುತ್ತಾ ಸಮಯಕ್ಕೆ ಚಿಕಿತ್ಸೆ ನೀಡಿದ್ದರೆ ನಾವಿದ್ ಪ್ರಾಣ ಉಳಿಯುತ್ತಿತ್ತು, ವೈದ್ಯರ ನಿರ್ಲಕ್ಷ್ಯವೇ ಸಾವಿಗೆ ಕಾರಣ ಎಂದು ಆರೋಪಿಸಿದರು. ಘಟನೆಯ ಸ್ಥಳಕ್ಕೆ ಪೊಲೀಸರು ಧಾವಿಸಿ ಪರಿಸ್ಥಿತಿ ನಿಯಂತ್ರಣಕ್ಕೆ ತಂದರು. ಆಸ್ಪತ್ರೆಯ ಆಡಳಿತದಿಂದ ವರದಿ ಪಡೆಯಲಾಗಿದ್ದು ಪ್ರಕರಣದ ಬಗ್ಗೆ ತನಿಖೆ ನಡೆಯುತ್ತಿದೆ ಎಂದು ಮೂಲಗಳು ತಿಳಿಸಿವೆ. ಸ್ಥಳೀಯರು ಸರ್ಕಾರದಿಂದ ತನಿಖೆ ನಡೆಸಿ ನಿರ್ಲಕ್ಷ್ಯ ತೋರಿದ ವೈದ್ಯರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಶಾಸಕ ಎಚ್.ಕೆ. ಸುರೇಶ್ ಅವರ ಅಭಿವೃದ್ಧಿ ಕಾರ್ಯವನ್ನ ಸಹಿಸದೆ ಹೊಟ್ಟೆ ಕಿಚ್ಚಿನಿಂದ ಮಾಜಿ ಸಚಿವ ಬಿ. ಶಿವರಾಮ್ ಸುಳ್ಳು ಆರೋಪ ಮಾಡುತ್ತಿದ್ದಾರೆ ಎಂದು ಬಿಜೆಪಿ ತಾಲೂಕು ಅಧ್ಯಕ್ಷ ಸಂಜಯ್ ಕೌರೆ ಆರೋಪಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಾಜಿ ಸಚಿವ ಹಾಗೂ ಪರಾಜಿತ ಅಭ್ಯರ್ಥಿ ಬಿ. ಶಿವರಾಮ್ ತಾಲೂಕಿನಲ್ಲಿ ನಡೆದ 127 ಕೋಟಿ ರು ಅಭಿವೃದ್ಧಿ ಕಾಮಗಾರಿಗಳು ನನ್ನ ಪರಿಶ್ರಮದ ಫಲವಾಗಿದ್ದು ಇದರಲ್ಲಿ ಶಾಸಕರಿಂದ ಯಾವುದೇ ಕೊಡುಗೆ ಇಲ್ಲ ಎಂದು ಆರೋಪ ಮಾಡಿದ್ದಾರೆ. ಗ್ಯಾರಂಟಿ ಯೋಜನೆಗಳ ನಡುವೆ ಸಿಕ್ಕ ಅಲ್ಪ ಸ್ವಲ್ಪ ಅನುದಾನದಲ್ಲಿ ಎಲ್ಲ ಹೋಬಳಿಗಳಲ್ಲಿ ಸಣ್ಣ ಪುಟ್ಟ ಕಾಮಗಾರಿ ನಡೆಯುತ್ತಿದೆ. ಶಾಸಕರ ಪರಿಶ್ರಮ ಇಲ್ಲ ಎಂಬ ಹೇಳಿಕೆಯನ್ನ ನೀಡಿ ಜನತೆಯ ದಾರಿ ತಪ್ಪಿಸುತ್ತಿದ್ದಾರೆ. ಅರಸೀಕೆರೆ ಮತ್ತು ಹಾಸನ ಹಾಗೂ ಬೇಲೂರಿನಲ್ಲಿ ಸ್ಪರ್ಧಿಸಿ ಪರಾಜಿತಗೊಂಡಿದ್ದು ಸುಳ್ಳು ಮಾಹಿತಿ ನೀಡುವುದನ್ನು ಬಿಡಬೇಕು ಎಂದರು. ಕಾಡಾನೆ ಸಮಸ್ಯೆಯಿಂದ ಬೆಳೆಹಾನಿ, ಪ್ರಾಣಹಾನಿಯಿಂದ ರೊಚ್ಚಿಗೆದ್ದ ಜನರು ಪ್ರತಿಭಟನೆ ನಡೆಸಿದಾಗ ಶಾಸಕರು ಪಾಲ್ಗೊಂಡಿದ್ದಾರೆ. ವಿಧಾನಸಭೆ ಅಧಿವೇಶನದಲ್ಲೂ ಆನೆಗಳ ಸಮಸ್ಯೆಗೆ ಶಾಶ್ವತ ಪರಿಹಾರಕ್ಕೆ ಒತ್ತಾಯಿಸಿದ್ದಾರೆ. ಆದರೆ ಕಾಂಗ್ರೆಸ್ಸಿನ ಹಿರಿಯ ಮುಖಂಡ ಹಾಗೂ ಜನಪರ ಹೋರಾಟಗಾರ ಎಂದು ಹೇಳಿಕೊಳ್ಳುವ ಬಿ. ಶಿವರಾಮ್ ಅವರು ಒಂದೇ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿಲ್ಲ, ಜೊತೆಗೆ ಸೌಜನ್ಯಕ್ಕೂ ಭೇಟಿ ನೀಡಿಲ್ಲ. ಇವರಿಗೆ ಶಾಸಕರ ಬಗ್ಗೆ ಮಾತನಾಡುವ ನೈತಿಕ ಹಕ್ಕಿಲ್ಲ ಎಂದು ಕಿಡಿಕಾರಿದರು. ಅವರು ಶಾಸಕರ ವಿರುದ್ಧ ವಿನಾಕಾರಣ ಅನೇಕ ದೂರುಗಳನ್ನ ಈ ಪತ್ರಿಕೆ ನಿಮ್ಮ ಮುಖಾಂತರ ಒಂದು ದೂರುಗಳನ್ನ ಸುರಿಮಳೆ ಮಾಡಿದ್ದಾರೆ. ಮೊದಲನೇದಾಗಿ ಅವರು ವಿದ್ಯುತ್ ಬಗ್ಗೆ ತಗೊಂಡು, ವಿದ್ಯುತ್ಗೆ ನಾವು 127 ಕೋಟಿ ನನ್ನ ಪರಿಶ್ರಮದಿಂದ ಈ ಸರ್ಕಾರದಿಂದ ಬೇಲೂರು ತಾಲೂಕಿಗೆ ತಗೊಬಂದಿದ್ದೀನಿ, ಇದರ ಶಾಸಕರದ ಕೊಡುಗೆ ಏನೂ ಇಲ್ಲ ಅಂತೇಳಿ ಪ್ರತಿಯೊಂದು ವಿಚಾರವನ್ನು ಶಾಸಕರು ಪತ್ರ ವ್ಯವಹಾರ ಮಾಡಿರೋದು ಕೆ.ಜೆ. ಜಾರ್ಜ್ ಇವರ ಹತ್ರ, ವಿದ್ಯುತ್ ಶಕ್ತಿ ಮಿನಿಸ್ಟರ್ ಹತ್ರ ಹಾಗೂ ಅಧಿಕಾರಿಗಳ ಹತ್ರ ಸಂಬಂಧಪಟ್ಟಂಗೆ ಸದನದಲ್ಲಿ ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿರೋದು. MSS ಸ್ಟೇಷನ್ಗಳಿರ್ಬೋದು, ಯಾವ ಹೋಬಳಿಗೆ, ಕಸಬಾ ಹೋಬಳಿಗೆ ಇರ್ಬೋದು, ಜವಗಲಿಗೆ ಇರ್ಬೋದು, ಬಿಕ್ಕೋಡ್ ಹೋಬಳಿಗೆ ಇರ್ಬೋದು, ಮತ್ತೊಂದು ಪ್ರತಿಯೊಂದು ವಿಚಾರನೂ ಪತ್ರಿಕೆಯಲ್ಲಿ ಅವ್ರು ಪತ್ರ ವ್ಯವಹಾರ ಮಾಡಿರೋದು ದಾಖಲೆ ಸಮೇತ ನಿಮ್ಮ ಮುಂದೆ ಕೊಟ್ಟಿದ್ದೀವಿ. ಈ ಸರ್ಕಾರ ಹೆಂಗೆ ನಡೀತೆ ಅಂದರೆ ಶಾಸಕರದ್ದು ಅವರ ಒಂದು ಲೆಟ್ರ್ ಮೇಲೆ, ಅವರ ಒತ್ತಡದ ಮೇಲೆ ಇವತ್ತು 127 ಕೋಟಿ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರ್ಬೋದು. ಅದ್ರ ಪರಿಶ್ರಮ ಶಾಸಕರ ಮೇಲಿದೆ ಅಂತ ವಿನಾಕಾರಣ ನಮ್ಮ ಸಾಧನೆ ಅಂದ್ಕೊಂಡು ಸುಮ್ಮನೆ ಅವ್ರ ಪತ್ರಿಕೆಯಲ್ಲಿ ಜನಗಳಿಗೆ ಹಾಗೂ ಬೇಲೂರು ವಿಧಾನಸಭಾ ಕ್ಷೇತ್ರ ಎಲ್ಲ ಜನಗಳಿಗೂ ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ. ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಪರ್ವತಯ್ಯ ಮಾತನಾಡಿ, ಶಾಸಕ ಎಚ್.ಕೆ. ಸುರೇಶ್ ಚುನಾವಣೆಯಲ್ಲಿ ಗೆದ್ದು ಜನಪರ ಕೆಲಸ ಮಾಡುತ್ತಿದ್ದಾರೆ. ವಿಧಾನಸಭಾ ಚುನಾವಣೆಯಲ್ಲಿ ಪರಾಜಿತಗೊಂಡ ಮರುದಿನದಿಂದ ಶಾಸಕ ಎಚ್.ಕೆ. ಸುರೇಶ್ ಅವರ ಮೇಲೆ ಹೊಟ್ಟೆ ಕಿಚ್ಚಿನ ರಾಜಕಾರಣ ಮಾಡುತ್ತಿದ್ದು ಇಲ್ಲಸಲ್ಲದ ಆರೋಪ ಮಾಡುತ್ತಿದ್ದಾರೆ ಎಂದರು. ಅನುದಾನ ತಂದಂಥ ಸುರೇಶ್ ಅವರ ಮೇಲೆ ಶಿವರಾಮ್ ಅವರು ಕಳೆದ ಚುನಾವಣೆಯಲ್ಲಿ ಈ ತಾಲೂಕಿನ ಜನ ಅವ್ರನ್ನ ತಿರಸ್ಕಾರ ಮಾಡಿದ್ದಾರೆ. ಒಂದು ವರ್ಷ ದಿನ ಆರಾಮಾಗಿ ಮೊಮ್ಮಕ್ಕಳ ಜೊತೆ ಆಟ ಆಡ್ಕೊಂಡು ಮೇಲೆ ಕೂತಿರ್ಬೇಕು. ಅದನ್ನು ಬಿಟ್ಬಿಟ್ಟು ಮಸರಲ್ಲಿ ಕಲ್ಲು ಹುಡುಕಿದ ಥರ ಶಾಸಕರು ತಂದಂಥ ಅನುದಾನನ ನಾನು ತಂದದ್ದು ಅಂತ ಹೇಳ್ತಾರೆ. ನೀವು ಎಲ್ಲಿ ಕೇಳಿದ ಅನುದಾನನ 127 ಕೋಟಿ ತಂದಿದ್ದೀನಿ, ಅದು ತಂದಿರ್ತೀನಿ ಅಂತಾರಲ್ಲ. ನೀವೇಂದ್ರೆ ವಿಧಾನಸೌಧದ ಹೌಸ್ ಒಳಗಡೆ ಹೋಗಿ ಸಭೆ ಮಾಡೋಕ್ಕಾಗತ್ತಾ? ಹೌಸ್ ಒಳಗಡೆ ಹೋಗ್ಲಿಕ್ಕೆ ಸಂಬಂಧಪಟ್ಟ ಸಚಿವರಿಗೆ ಮನವಿ ಪತ್ರ ಸಲ್ಲಿಸಲಿಕ್ಕೆ ಅಧಿಕೃತ ಚುನಾಯಿತ ಪ್ರತಿನಿಧಿ ಮತ್ತು ಈ ಕ್ಷೇತ್ರದ ಶಾಸಕರಾದ ಮುರಳಿ ಸುರೇಶ್ನವರಿಗೆ ಮಾತ್ರ ಸಾಧ್ಯ ಅನ್ನೋದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. 10,000, 5,000, 20,000 ಕಾಮಗಾರಿಗಳಿಗೆ ಬುದ್ಧಿ ಪೂಜೆ ಮಾಡಿ ಜನರನ್ನ ಬರಲು ಮಾಡ್ತಾರೆ ಅಂತ ಹೇಳಿದಾರಲ್ಲ. ಉದಾಹರಣೆಗೆ ಮಲ್ಲಳ್ಳಿ
ಮಲ್ಲಳ್ಳಿ ಹಳೇಬೀಡು ರೋಡಿಂದ ಮಲ್ಲಳ್ಳಿವರೆಗೆ 1 ಕಿಲೋಮೀಟರ್ ಅದು 1 ಕೋಟಿ, ಮತ್ತು ಮುದ್ಗನೆ ಹತ್ರ 1 ಕೋಟಿ, ಹುಲ್ಲನಹಳ್ಳಿ ಭದ್ರಕಾಳಿ ಬಂಕೋ ಜಾಗದಲ್ಲಿ 1 ಕೋಟಿ ಅನುದಾನ ತಂದು ಕೆಲಸ ಕಾಮಗಾರಿ ಶುರುವಾಗಿದೆಯಲ್ಲ, ಅದೇನು ಆಕಾಶನ ಹೋಗಿದೆಯಾ? ಎಲ್ಲರೂ ಹೋಗಿದ್ರೇನು? ಏನಿಲ್ಲ. ನಮ್ಮ ಶಾಸಕರು ಸಂಬಂಧಪಟ್ಟ ಲೋಕೋಪಯೋಗಿ ಇಲಾಖೆ ಮಂತ್ರಿಗಳು ಅಥವಾ ನೀರಾವರಿ ಮಂತ್ರಿಗಳು ಯಾರನ್ನ ಭೇಟಿ ಮಾಡಿ ತಂದಿರ್ತಕ್ಕಂಥ ಅನುದಾನ ಅದು. ನಿಮ್ಗೆ ಯಾಕೆ ಹೊಟ್ಟೆ ಕಿಚ್ಚು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ನೀವು ಅನುಭವಿಗಳಿದ್ರಿ, ದಯವಿಟ್ಟು ಮಾನ್ಯ ಶಾಸಕರ ಬಗ್ಗೆ ಇಲ್ಲಸಲ್ಲದ ಆರೋಪಗಳನ್ನ ಮಾಡೋದನ್ನ ಬಿಟ್ಬಿಟ್ಟು ಒಂದು ಸ್ವಲ್ಪ ದಿವಸ ರೆಸ್ಟ್ ಮಾಡಿ. ರೆಸ್ಟ್ ಮಾಡೋಕ್ಕಾಗಲಿ ಜನ ನಿಮ್ಗೆ ರೆಸ್ಟ್ ಬಿಟ್ಬಿಟ್ಟಿದ್ದಾರೆ. ಯಾಕೆ ಸುಮ್ಮನೆ ಮಧ್ಯದಲ್ಲಿ ಬಂದು ಅವ್ರಿಗೆ ತೊಂದರೆ ಕೊಡ್ತೀರಿ? ಅವ್ರು ಏನೋ ಮಾಡ್ತಿದ್ದಾರೆ. ಏನು ನಮ್ಮ ಪಕ್ಷ ಇಲ್ಲದೇ ಇಷ್ಟೊಂದು ಕೆಲಸ ಮಾಡ್ತಕ್ಕಂಥ ಉಳ್ಳೇಡೆ ಸುರೇಶ್ ಅವರು ಅಕಸ್ಮಾತ್ ನಮ್ಮ ಪಕ್ಷ ಇದ್ದಿದ್ರೆ ಇನ್ಯಾವ ಮಟ್ಟದ ಅಭಿವೃದ್ಧಿ ಆಗ್ತದೆ ಅನ್ನೋದನ್ನ ಜನ ತೀರ್ಮಾನ ಮಾಡ್ತಾರೆ. ನೀವು ನಾವೆಲ್ಲ ತೀರ್ಮಾನ ಮಾಡಬೇಕಾಗಿರೋದು. ಅನ್ಯತಾ ಭಾವಿಸ್ಬೇಡಿ. ಮುಂದೂ ಕೂಡ ನಮ್ಮದೇ ಸರ್ಕಾರ ಬರ್ತದೆ. ಉಳ್ಳೇಡೆ ಸುರೇಶ್ ಅವರು ಮತ್ತೆ MLA ಆಗ್ತಾರೆ, ಮಂತ್ರಿ ಆಗ್ತಾರೆ, ಹೆಚ್ಚಿನ ಅಭಿವೃದ್ಧಿಯನ್ನ ಈ ತಾಲೂಕಿನ ಅಭಿವೃದ್ಧಿ ಪತ್ರ ಕೊಂಡೊಯ್ತಕ್ಕಂಥ ಮಾತನ್ನ ನಾನು ಹೇಳ್ತೀನಿ. ದಯವಿಟ್ಟು ಮತ್ತೊಂದು ಸತಿ ನೀವು ಈ ರೀತಿ ಕಾಲಹರಣ ಮಾಡುವಂತ ಪತ್ರಿಕಾ ಮಾಧ್ಯಮ. ಈ ಸಂದರ್ಭದಲ್ಲಿ ಬೇಲೂರು ಅಧಿಕಾರದ ಮಾಜಿ ಅಧ್ಯಕ್ಷ ಕೋಟೆ ಶ್ರೀನಿವಾಸ್, ಮುಖಂಡರಾದ ವಿನಯ್ ರಾಘವೇಂದ್ರ ಇದ್ದರು. ಅರಕಲಗೂಡಿನಲ್ಲಿ ನವೆಂಬರ್ 8ರಂದು ಕನಕದಾಸರ 525ನೇ ಜಯಂತಿಯನ್ನ ತಾಲೂಕು ಆಡಳಿತದ ಜೊತೆಯಲ್ಲಿ ತಾಲೂಕಿನ ಕುರುಬ ಸಮುದಾಯದ ಬಾಂಧವರು ಅದ್ದೂರಿಯಾಗಿ ಆಚರಿಸಲಾಗುತ್ತದೆ ಎಂದು ತಾಲೂಕಿನ ಹಾಲುಮತ ಮಹಾಸಭಾ ಅಧ್ಯಕ್ಷ ಕೃಷ್ಣೇಗೌಡ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, 15ನೇ ಶತಮಾನದಲ್ಲಿ ಎಲ್ಲ ಸಮಾಜದ ಜನರು ಒಂದೇ ಎಂಬ ಸಂದೇಶವನ್ನ ಸಾರಿದ ಕನಕದಾಸರು ಬರೀ ಕುರುಬ ಸಮಾಜಕ್ಕೆ ಮಾತ್ರ ಸೀಮಿತವಲ್ಲ. ಹಾಗಾಗಿ ಎಲ್ಲ ಸಮಾಜದವರು ಭಾಗವಹಿಸುವಂತೆ ಮನವಿ ಮಾಡಿದರು. ಮತ್ತು ನಮ್ಮ ಸಮಾಜದ ಇಲ್ಲಿ ವೇದಿಕೆ ಮೇಲೆ ಆಗಮಿಸಿದ ಎಲ್ಲ ಸ್ನೇಹಿತರುಗಳೇ, ಈ ದಿನ 8/11/25ನೇ ಶನಿವಾರದಂದು 525ನೇ ಕನಕ ಜಯಂತ್ಯೋತ್ಸವವನ್ನು ತಾಲೂಕಿನ ಆಡಳಿತದ ಒಂದು ಸೇರ್ಕೊಂಡು ನಾವು ಇಡೀ ಸಮಾಜ ಒಂದು ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಶಾಸಕರನ್ನ ಕೇಳಿಕೊಂಡು ಅವರ ಪ್ರೋತ್ಸಾಹ ಮತ್ತು ಸಹಾಯ ಹಸ್ತದಿಂದ ಈ ಒಂದು ಕಾರ್ಯಕ್ರಮವನ್ನು ಶನಿವಾರ ದಿವಸ ಮತ್ತು ತಾಲೂಕಿನಾದ್ಯಂತ ಒಂದು ಮೆರವಣಿಗೆ ಮೂಲಕ ಡೊಳ್ಳು ಕುಣಿತ, ಕೀಲ್ಕುದುರೆ ಮತ್ತು ಇನ್ನೂ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಒಂದು ಮೆರವಣಿಗೆ ಪ್ರೊಸೆಷನ್ ಬಂದು ನಮ್ಮ ಸ್ಟ್ಯಾಚ್ಯೂ ಇದೆಯಲ್ಲ, ಕನಕ ವೃತ್ತದಲ್ಲಿ ಸ್ಟ್ಯಾಚ್ಯೂ ಇರ್ತಕ್ಕಂಥ ಅಲ್ಲಿ ವೇದಿಕೆಯನ್ನು ಮಾಡಿ ಒಂದು ಎಲ್ಲ ಸಮಾಜದ ಅಧ್ಯಕ್ಷರುಗಳನ್ನು ಮತ್ತು ಕಾರ್ಯದರ್ಶಿಗಳನ್ನು ಕರೆದು, ಇದು ಕನಕ ಅನ್ನೋದ್ರೆ ಇಡೀ ನಮ್ಮ ಒಂದು ಕುರುಬ ಸಮಾಜಕ್ಕೆ ಮೀಸಲಾಗಿರ್ತಕ್ಕಂಥ ವ್ಯಕ್ತಿ ಅಲ್ಲ. 15ನೇ ಶತಮಾನದಲ್ಲಿ ಅವ್ರು ಹೇಳಿದ್ದು ಕುಲ ಎಂದು ಹೊಡೆದಾಡಿದ್ರಿ, ಕುಲದ ನೆಲೆಯನ್ನು ಬಲಿರ ಅಂತ ಅವತ್ತೇ ಹೇಳಿದ್ರು. ಹಾಗಾಗಿ ಕನಕದಾಸರು ಎಲ್ಲಾ ಸಮಾಜಕ್ಕೂ ಬೇಕಾಗಿರ್ತಕ್ಕಂಥ ವ್ಯಕ್ತಿ. ಸೊ ಹಂಗಾಗಿ ಎಲ್ಲಾ ಸಮಾಜದವರು ಕೂಡ ಅವತ್ತು ಇದನ್ನೇ ಆಹ್ವಾನ ಅಂತ ತಿಳಿದು ನೀವು ನಮ್ಮೊಂದಿಗೆ ಕೈ ಜೋಡಿಸಿ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ರೇವಣ್ಣ ಸಿದ್ದೇಶ್ವರ ಸಮುದಾಯ ಭವನದ ಕಾರ್ಯಾಧ್ಯಕ್ಷ ಶಶಿಕುಮಾರ್ ಮಾತನಾಡಿ, ಶಾಸಕರಾದ ಎ ಮಂಜುರವರ ನೇತೃತ್ವದಲ್ಲಿ ಕಚೇರಿಯಿಂದ ಕನಕದಾಸರ ಮೂರ್ತಿಯ ಮೆರವಣಿಗೆ ಹೊರಡಲಿದ್ದು, ಮೆರವಣಿಗೆಯಲ್ಲಿ ಡೊಳ್ಳು ಕುಣಿತ, ವೇರಗಾಸೆ ಹಾಗೂ ಆಟೋ ಚಾಲಕರ ಮಾಲೀಕರ ಸಂಘದಿಂದ ಅಲಂಕೃತ ಆಟೋಗಳ ಮತ್ತು ರೈತ ಸಂಘದಿಂದ ಎತ್ತುಗಳ ಮೆರವಣಿಗೆ ಹಾಗೂ ಅನೇಕ ಜಾನಪದ ಕಲಾ ತಂಡಗಳು ಭಾಗವಹಿಸಲಿದೆ. ಮೆರವಣಿಗೆಯು ಅನಕ್ರು ವೃತ್ತದಿಂದ ಪೇಟೆ ಮುಖ್ಯ ರಸ್ತೆ ಮುಖಾಂತರ ಕನಕದಾಸರ ವೃತ್ತದ ಕಾರ್ಯಕ್ರಮದ ವೇದಿಕೆ ತಲುಪಲಿದೆ. ಕಾರ್ಯಕ್ರಮದಲ್ಲಿ ಸಮಾಜದ ಗಣ್ಯರನ್ನ, ಅಧಿಕಾರಿಗಳನ್ನ ಸನ್ಮಾನಿಸಲಾಗುವುದು ಮತ್ತು ಕಂಚಿರಾಯ ಸ್ವಾಮಿ ಶಾಲೆಯ ವಿದ್ಯಾರ್ಥಿಗಳಿಂದ ಕನಕದಾಸರ ಹಿನ್ನೆಲೆಯ ಸಾಂಸ್ಕೃತಿಕ ಕಾರ್ಯಕ್ರಮ, ಬೆಂಗಳೂರಿನ ತಂಡದಿಂದ ಕನಕದಾಸರ ಕೀರ್ತನೆ ಆಡಲಿದ್ದಾರೆ. ಬಂದಂತಹ ಎಲ್ಲರಿಗೂ ಅನ್ನದಾನವನ್ನ ಸಮಾಜದ ವತಿಯಿಂದ ಮಾಡಲಾಗಿದೆ. ಎಲ್ಲರೂ ಒಂದೇ ಎಂದು ಸಾರಿದ ಕನಕದಾಸರ ಜಯಂತಿಗೆ ತಾಲೂಕಿನ ಎಲ್ಲ ಸಮಾಜದ ಬಾಂಧವರು ಬಂದು ಯಶಸ್ವಿಗೊಳಿಸಿ ಎಂದರು. ವೃತ್ತದಲ್ಲಿ ಪಕ್ಕದಲ್ಲೇ ಈ ರೋಡ್ ಏನಿದೆ, ನಮ್ಮ ಮಸೀದಿ ರೋಡು, ಆ ಮಸೀದಿ ರೋಡಿನಲ್ಲೇ ನಾವು ಇದು ಸ್ಟ್ಯಾಚ್ಯೂ ನಮ್ಮ ಒಂದು ಸ್ಟೇಜ್ ಅನ್ನ ಮಾಡಿ ಅಲ್ಲಿಯ ಒಂದು ವೇದಿಕೆ ಕಾರ್ಯಕ್ರಮಗಳನ್ನ ಮಾಡಿ ಅವತ್ತು ಏನು ನಮ್ಮ ಸಮಾಜದವರು ಮತ್ತೆ ನಮ್ಮ ಸರ್ಕಾರಿ ಅಧಿಕಾರದಲ್ಲಿ ಗಣ್ಯರುಗಳು ಬರ್ತಾರೆ, ಆ ಗಣ್ಯರಿಗೆಲ್ಲ ನಾವು ಸನ್ಮಾನವನ್ನು ಮಾಡುವಂತ ಕಾರ್ಯಕ್ರಮ ಸಮಾಜದಿಂದ ಮತ್ತೆ ಇತರ ಸಮಾಜದಿಂದ ಎಲ್ಲ ಸೇರಿ ಮಾಡುವಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಮತ್ತೆ ಅವತ್ತು ಕನಕದಾಸರ ಕೀರ್ತನೆ ಮತ್ತೆ ಕನಕದಾಸರ ಹಿನ್ನೆಲೆಯನ್ನ ಒಂದು ಶಾಲೆಗೆ ನಾವು ಕೋಟೆ ಕಂಚರಾಯ ಶಾಲೆಗೆ ಒಂದು ಸೂಚನೆಯನ್ನ BO ಸಾಹೇಬ್ರ ಮುಖಾಂತರ ಸೂಚಿಸಿದೀವಿ. ಅವತ್ತು ಅವರು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೊಡ್ತಾರೆ ಮತ್ತು ಮತ್ತೆ ಕನಕದಾಸರ ಒಂದು ಕೀರ್ತನೆ ಆಡುವಂತ ತಂಡವನ್ನ ಬೆಂಗಳೂರಿಂದ ಅವತ್ತು ಕರೆಸ್ತಾ ಇದ್ವಿ. ಅವರು ಸಹ ಅವತ್ತು ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ನೆರವೇರಿಸಿಕೊಳ್ಳಲು ಭಾಗಿಯಾಗಿದ್ದಾರೆ.
ಮತ್ತೆ ಅನ್ನದಾನವನ್ನು ಸಹ ಅವತ್ತು ಆ ವೇದಿಕೆಯ ಪಕ್ಕದಲ್ಲೇ 1,000 2,000 ಜನಕ್ಕೆ ನಾವು ಅನ್ನದಾನವನ್ನು ಸಹ ಸಮಿತಿ ವತಿಯಿಂದ ಮಾಡಬೇಕು ಅಂತ ಹೇಳಿ ನಿರ್ಣಯ ಮಾಡ್ಕೊಂಡಿದ್ದು ಅನ್ನದಾನವನ್ನು ಸಹ ಮಾಡ್ತಾ ಇದ್ದೀವಿ. ದಯಮಾಡಿ ಎಲ್ಲರೂ ಸಹ ಅವತ್ತು ನಮ್ಮ ಸಮಾಜದ ತಾಲೂಕಿನ ಬಂಧುಗಳು, ಇತರೆ ಸಮಾಜದ ಬಂಧುಗಳು, ಸಾರ್ವಜನಿಕರು ಎಲ್ಲರೂ ಸಹ ಹೆಚ್ಚಿನ ರೀತಿಯಲ್ಲಿ ಈ ಒಂದು ಕನಕದಾಸರ ಏನು ನಮ್ಮ ಕುಲವೆಂದು ಒಡೆದಾಡಿದರೆ ಈ ಕುಲದ ನೆಲೆಯನ್ನು ನೀವೇನು ಬಲ್ಲೈರ ಅಂತ ಹೇಳಿ ಸಾರಿ ಎಲ್ಲಾ ಕುಲವನ್ನು ಒಂದು ಮಾಡಿ ಪ್ರಯತ್ನ ಪಟ್ಟಂತ ನಮ್ಮ ಕನಕದಾಸರ ಒಂದು ಜಯಂತಿಯನ್ನ ಮಾಡಲು ಈ ತಾಲೂಕಿನ ಎಲ್ಲಾ ಗಣ್ಯರು ಮಹನೀಯರೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನ ಈ ವೇದಿಕೆ ಮುಖಾಂತರ ಬಂದು ನಾವು ಕೇಳ್ಕೊತಾ ಇರೋದು, ಬಂದು ಆ ಕಾರ್ಯಕ್ರಮವನ್ನು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಇದೇ ನಮ್ಮ ಆಹ್ವಾನ ಅಂತ ನೀವು ತಿಳ್ಕೋಬೇಕು ಅಂತ ಹೇಳ್ತಾ ಇದ್ವಿ. ಹಾಗಾಗಿ ನಮ್ಮ ಮಾಧ್ಯಮದ ಸ್ನೇಹಿತರು ಕೂಡ ಅವತ್ತು ದಯಮಾಡಿ ಎಲ್ಲರೂ ಬರಬೇಕು, ಬಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ನಾನು ಕೇಳ್ಬೋದು. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಕುರುಬರ ಸಂಘದ ಖಜಾಂಚಿ ಬೀರಪ್ಪ, ಜಿಲ್ಲಾ ಕುರುಬರ ಸಂಘದ ಉಪಾಧ್ಯಕ್ಷ SL ಗಣಪತಿ, ತಾಲೂಕು ಕುರುಬರ ಸಂಘದ ಕಾರ್ಯದರ್ಶಿ ಮುತ್ತಿಗೆ ರಮೇಶ್ ಉಪಸ್ಥಿತರಿದ್ದರು. ಬೇಲೂರು ಪಟ್ಟಣದಲ್ಲಿ ನಡೆಯಲಿರುವ 13ನೇ ಹನುಮ ಜಯಂತಿ ಯಾವುದೇ ಗೊಂದಲ ಅಥವಾ ಅಹಿತಕರ ಘಟನೆ ನಡೆಯದಂತೆ ಶಾಂತಿ ಸುವ್ಯವಸ್ಥೆಯಿಂದ ಉತ್ಸವ ನಡೆಸುವಂತೆ ಅರಸೀಕೆರೆ ಉಪವಿಭಾಗಾಧಿಕಾರಿ ಡಿವೈಎಸ್ಪಿ ಗೋಪಿ ಕರೆ ನೀಡಿದ್ದಾರೆ. ಬೇಲೂರಿನ ಶ್ರೀ ಮಂಜುನಾಥ ಕಲ್ಯಾಣ ಮಂಟಪದಲ್ಲಿಂದು ಲಕ್ಷ್ಮೀಪುರ ಬಡಾವಣೆಯ ಪ್ರಸಿದ್ಧ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಡೆಯಲಿರುವ 13ನೇ ಹನುಮ ಜಯಂತಿ ಉತ್ಸವದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು, ಕಳೆದ 12 ವರ್ಷಗಳಿಂದ ಹನುಮ ಜಯಂತಿಯನ್ನು ಶಾಂತಿಯುತವಾಗಿ ಆಚರಿಸುತ್ತಿದ್ದೇವೆ. ಈ ಬಾರಿ ಸಹ ಸಾವಿರಾರು ಭಕ್ತರು ಸೇರಿರುವುದರಿಂದ ಕಾನೂನು ಸುವ್ಯವಸ್ಥೆ ಕಾಯಲು ಎಲ್ಲರೂ ಸಹಕಾರ ನೀಡಬೇಕು. ವಾಹನ ದಟ್ಟಣೆ ನಿಯಂತ್ರಣಕ್ಕೆ ಸ್ವಯಂ ಸೇವಕರನ್ನು ನೇಮಿಸಬೇಕು ಮತ್ತು ಉತ್ಸವವನ್ನು ನಿರ್ದಿಷ್ಟ ಸಮಯದಲ್ಲಿ ಮುಗಿಸಬೇಕು ಎಂದು ಹೇಳಿದರು. ಅವರು ಮುಂದುವರೆಸಿ, ಉತ್ಸವದ ಮಾರ್ಗದಲ್ಲಿ ಡ್ರೋನ್ ಕ್ಯಾಮೆರಾ ಹಾಗೂ ಹೆಚ್ಚುವರಿ ಪೊಲೀಸರನ್ನು ನಿಯೋಜಿಸಲಾಗುತ್ತದೆ. ಕಾನೂನು ಉಲ್ಲಂಘನೆ ನಡೆಯದಂತೆ ಎಲ್ಲರೂ ಎಚ್ಚರಿಕೆಯಿಂದ ಇರಬೇಕು ಎಂದರು. ಈಗ ಯಾವುದೇ ಕಾರಣಕ್ಕೂ ಜೆಂಟ್ಸಲ್ಲೇ ಮಾಡಬೇಕು, ಲೇಡೀಸಲ್ಲೇ ಮಾಡಬೇಕು. ಆಮೇಲೆ ಯಾವುದೇ ಹುಡುಗರು ನಮ್ದು ನಮ್ಮ ಹುಡುಗಿ, ನನ್ನವರು, ನಮ್ಮ ಸಿಸ್ಟರು, ನಮ್ಮ ಮನೆಯವರು, ನನ್ನ ಮಗಳು ಅಂತ ಯಾವುದೇ ಹೆಂಡತಿ ಕೆಲಸನೇ ಇರಬೇಕು. ಹೇಳಿರೋದನ್ನೆಲ್ಲ ನಾ ತಾಲೂಕು ಸಭೆಯಲ್ಲಿ ಈಗ ಹೇಳ್ತೀನಿ, ಜೊತೆ ಬಂದು ಮಾಡ್ತೀನಿ, ನಾನು ಹಂಗೆ ಮಾಡ್ತೀನಿ, ಅದನ್ನೆಲ್ಲ ಅಲ್ಲಿ ಏನಿಲ್ಲ. ಏನಿದೆ ಲೇಡೀಸ್ ಟೀಮು, ಜೆಂಟ್ಸ್ ಟೀಮು. ಲೇಡೀಸ್ ಜಾಗಕ್ಕೆ ಸಪ್ರೇಟ್ ಇರ್ತದೆ. ಅವ್ರಿಗೂ ಮಧ್ಯದಲ್ಲಿ ಕನಿಷ್ಠ ಆದರೂ ಕೂಡ ಒಂದು 5 ಅಡಿ ಸ್ವಲ್ಪ ಜಾಗ ಬಿಟ್ಬಿಟ್ಟು ಅವ್ರು ಆ ಕಡೆ ಮಾಡ್ಕೊಂಡ್ರೆ ನಿಮ್ಮ ಕಡೆ ಫಸ್ಟ್ ಜೆಂಟ್ಸ್ ಆದ್ಮೇಲೆ ಲೇಡೀಸ್. ಅದು DJ ಅಂತೂ ಇದ್ದೇ ಇರ್ತದೆ. ಅದು DJಗೆ ಕರೆಕ್ಟ್ ನೀಟ್ ಟೈಮಿಂಗ್. ಆಮೇಲೆ ಮಾತ್ರ ಕಮ್ಮಿ ಮಾಡಿ ಬರಲ್ಲ. ನೀವು ಹೇಳ್ತಾ ಇರೋದು ಇಲ್ಲ ಹಾಸ್ಪಿಟಲ್ ಇಲ್ಲ ಇತ್ತು ಮಾಡಬೇಕು. ಯಾಕಂದ್ರೆ ಅರಸೀಕೆರೆಯಲ್ಲೆಲ್ಲ ಹೇಗಿದೆ ಅಂದ್ರೆ ಎಲ್ಲ ಇದನ್ನ ಹಾಕಿರ್ತೀವಿ, ಒಂದ್ ಕಡೆ ಇರ್ತದೆ, ಒಂದ್ ಕಡೆ ಮಾಡ್ಕೊಂಡಿರ್ತೀವಿ, ಒಂದ್ ಕಡೆ ನೀಟಾಗಿ ಹೋಗಿ ಯಾವ್ದನ್ನ ಗಾಡಿ ಹಾಕಿಸ್ಬಿಡಿ. ಇಲ್ಲ ಸಾರ್ವಜನಿಕರ ಹೇಳಿ, ಈಗ ಅಕ್ಕಪಕ್ಕದ ಅಂಗಡಿಗಳ ಮುಂದ್ಗಡೆ ಗಾಡಿ ಹಾಕಿಸ್ಬೇಡಿ. ಅವತ್ತು ಮುಂದಿನಕ್ಕೆ ಅದನ್ನು ನೀಟಾಗಿ ಮೂವ್ಮೆಂಟ್ ಮಾಡಲಿ. ಈಗ ಯಾರನ್ನ ಈಗ ಬಸ್ನವರು ಬೇರೆ ಬೇರೆ ಕಡೆ ಇರ್ಬೋದು, ಈ ಟೈಮಲ್ಲಿ ನಾವು ಅದನ್ನ ಮಾಡ್ತೀವಿ ಅನ್ನೋದಕ್ಕೆ ಒಂದು ಟೈಮಿಂಗ್ ಕೊಡ್ಲೇಬೇಕು. ನೀವು ಆ ಟೈಮಿಂಗ್ ಏನಾದ್ರು ನೀವು ಮಿಸ್ ಆದ್ರೆ ನಾವು ಫಾಲೋ ಮಾಡಿಸಿ ಅದನ್ನ ಫಾಲೋ ಮಾಡಲೇಬೇಕಾಗತ್ತೆ. ಅದು ನಿಮ್ಮ ಟೈಮಿಗೆ ನೀವು ಮಾಡಲಿಲ್ಲ ಅಂದ್ರೆ ಆ ಕೆಲಸ ನಾವು ಮಾಡಲೇಬೇಕಾಗತ್ತೆ. ಅದಕ್ಕೆ ಹೇಳ್ತಾ ಇರೋದು, ನಿಮ್ಮ ವಾಲಂಟಿಯರ್ಸ್ನ ಅದು ಆ ಟೈಮಿಗೆ ಕರೆಕ್ಟ್ ಆಗೋದನ್ನ ಮೂವ್ಮೆಂಟ್ ಮಾಡ್ಸೋಕ್ಕೆ ಈ ಟೈಮಲ್ಲಿ ಇಲ್ಲಿ ಮೂವ್ಮೆಂಟ್ ಆಗಬೇಕು. ಯಾಕಂದ್ರೆ ಇನ್ನೊಂದು, ಈಗ ಹನುಮ ಜಯಂತಿ ಬರ್ತದೆ, ಕೆಲವರು ದೇವಸ್ಥಾನಕ್ಕೆ ಪೂಜೆ ಮಾಡಿಸೋರು ಬರ್ತಾರೆ. ಆ ಟೈಮಲ್ಲಿ ಕೆಲವೊಂದು ಟೈಮಲ್ಲಿ 1 ನಿಮಿಷ ಲೇಟ್ ಆಗ್ಬೋದು, ಕೆಲವೊಂದೊಂದು ಜಾಗದಲ್ಲಿ 2 ನಿಮಿಷ ಜಾಸ್ತಿ ಆಗ್ಬೋದು. ಆ ಟೈಮಿಗೆ ಕರೆಕ್ಟಾಗಿ ಮೂವ್ಮೆಂಟ್ ಮಾಡಿಸ್ಕೊಂಡು ಹೋಗ್ಬೇಕೇ ವಿನಃ ನೀವು ಕೊಟ್ಟಿರೋ ಟೈಮಲ್ಲಿ 5 ನಿಮಿಷ ಹಿಂದೆ ಆಗ್ಬೋದು, ನೀವು ಮುಂದೆ ಆಗ್ಬೋದು. ಒಂದು ಜಾಗದಲ್ಲಿ ಹೋಗಿ 5 ನಿಮಿಷ ಸ್ಟಾಪ್ ಮಾಡಿಸ್ಬೋದು. ಯಾಕಂದ್ರೆ ಜನ ಜಾಸ್ತಿ ಬರ್ತಾರೆ, ಅದನ್ನು ನೋಡ್ಕೊಂಡು ಮಾಡಿ. ಆಮೇಲೆ ಮಲ್ಲಿಕಾರ್ಜುನ ಪೆಟ್ರೋಲ್ ಬ್ಯಾಂಕ್ ಆಪೋಸಿಟ್ ಮಾಡಕ್ಕಾಗಲ್ಲ. ಮಲ್ಲಿಕಾರ್ಜುನ ಪೆಟ್ರೋಲ್ ಬ್ಯಾಂಕ್ ಇದೆಯಲ್ಲ, ಅಲ್ಲಿಗೆ ಬಂದ್ ಮಾಡ್ಬೋದಾ? ಸಿಪಿಐ ರೇವಣ್ಣ ಮಾತನಾಡಿ, ಶೋಭಾಯಾತ್ರೆ ವೇಳೆ ಯಾವುದೇ ದೊಡ್ಡ ವಾಹನಗಳಿಗೆ ಅವಕಾಶ ಇರುವುದಿಲ್ಲ. ಆಯೋಜಕರು ತಮ್ಮ ವಾಹನಗಳನ್ನು ಜೂನಿಯರ್ ಕಾಲೇಜು ಮೈದಾನದಲ್ಲಿ ನಿಲ್ಲಿಸಬೇಕು. ಡಿಜೆ ಶಬ್ದ ನಿಯಂತ್ರಣ ಕಡ್ಡಾಯವಾಗಿದ್ದು, ಉತ್ಸವದ ದಿನ ಮದ್ಯದಂಗಡಿಗಳು ಸಂಪೂರ್ಣ ಬಂದ್ ಆಗಲಿವೆ ಎಂದು ಸೂಚಿಸಿದರು.
ಮಸೀದಿ ಇರೋದ್ರಿಂದ ಬಹಳ ಮೇಜರ್ ನಮಗೆ ಈಗ ನಿಮ್ಮ ಕಮಿಟಿ ಏನಿದೆ ಸಂತೋಷ ಇನ್ಮೇಲೆ ಹೇಳ್ತಾ ಇರೋದು ನಿಮ್ಮ ಕಮಿಟಿ ವತಿಯಿಂದ ನೀವೇನು ಮಾಡ್ತೀರೋ ನೀವು ಮುಂದೆ ನಿಂತ್ಕೋಬೇಕು. ಆ 15 ನಿಮಿಷಗಳ ಕಾಲ ನೆಹರು ಸರ್ಕಲಲ್ಲಿ ಕೆಲವರು ಯಾರು ಆ ಸಮಿತಿಯ ಸದಸ್ಯರಿದ್ರೋ ಜವಾಬ್ದಾರಿಯಂತ ವ್ಯಕ್ತಿಗಳಿದ್ರೋ ನೀವು ಮುಂದೆ ನಿಂತ್ಕೋಬೇಕು. ಸಮಿತಿ ಮುಖಂಡರಾದ ಮೋಹನ್ ಮತ್ತು ಸಂತೋಷ್ ಮಾತನಾಡಿ 13ನೇ ವರ್ಷದ ಹನುಮ ಜಯಂತಿ ಡಿಸೆಂಬರ್ 13ರಂದು ನಡೆಯಲಿದ್ದು ಜಾತಿ ಭೇದವಿಲ್ಲದೆ ಎಲ್ಲರೂ ಒಗ್ಗೂಡಿ ಹಬ್ಬದ ಉತ್ಸವದಲ್ಲಿ ಭಾಗವಹಿಸಬೇಕು. ವರ್ತಕರು ಮಧ್ಯಾಹ್ನದ ನಂತರ ಅಂಗಡಿ ಮುಗ್ಗಟ್ಟುಗಳನ್ನು ಬಂದ್ ಮಾಡಿ ಭಾಗವಹಿಸಬೇಕೆಂದು ಮನವಿ ಮಾಡುತ್ತೇವೆ. ಪೊಲೀಸ್ ಇಲಾಖೆಯು ಸಂಪೂರ್ಣ ಸಹಕಾರ ನೀಡುತ್ತಿದೆ ಎಂದು ಹೇಳಿದರು. ಅಲ್ಲಿ ಏನೂ ಇಲ್ಲ, ಜಗಳನೇ ಇಲ್ಲ. ಅದು ಏನಾಗುತ್ತೆ ಅಂದ್ರೆ ನಾವು ಎಲ್ಲ ನೀವು ಚೆನ್ನಾಗಿರ್ತೀವಿ, ಇಲ್ಲಿಂದ ಎಲ್ಲ ಕರ್ನಾಟಕ ಹೋಗ್ತೀವಿ, ಎಲ್ಲ ಹೋಗ್ತೀವಿ. ದೇವಸ್ಥಾನಕ್ಕೆ ಇನ್ನೇನು ಆ ಕಡೆ ಜೆಪಿ ನಗರ ತಿರುಗಬೇಕು ದೇವರು. ಆ ಟೈಮಿಗೆ ಪೊಲೀಸ್ ಫುಲ್ ಫೋರ್ಸ್ ತಂದು ಅಡ್ಡ ನಿಲ್ಲಿಸ್ಬಿಟ್ಟು. ಸಭೆಯಲ್ಲಿ ಪಿಎಸ್ಐ ಎಸ್ಜಿ ಪಾಟೀಲ್, ಭಾರತಿ ಗೌಡ, ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಹಾಗೂ ಅನೇಕ ಹನುಮ ಭಕ್ತರು ಹಾಜರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್. ಧರ್ಮಸ್ಥಳದಲ್ಲಿ ಕಾಣೆಯಾದ ಮಹಿಳೆಯರು ಏನಾದರೂ? ಪ್ರಜ್ವಲ್ ರೇವಣ್ಣ ಕೇಸ್ ಸಂಬಂಧ ಪೆನ್ಡ್ರೈವ್ ಹಂಚಿದವರಿಗೂ ಶಿಕ್ಷೆಯಾಗಬೇಕು. ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಆಗ್ರಹ. ಅಕ್ರಮ ಗಾಂಜಾ ಮಾರಾಟ ಪತ್ತೆ, ಅಸ್ಸಾಂ ಮೂಲದ ಕಾರ್ಮಿಕನ ಬಂಧನ. ಪೆಟ್ರೋಲ್ ಬಂಕ್ ಹತ್ತಿರ ಪ್ಲಾಸ್ಟಿಕ್ ಪೊಟ್ಟಣದಲ್ಲಿ ಗಾಂಜಾ ಮಾರಾಟ ಯತ್ನ. ಖಚಿತ ಮಾಹಿತಿಯ ಮೇರೆಗೆ ಅರೇಳಿ ಪೊಲೀಸರ ಮಿಂಚಿನ ಕಾರ್ಯಾಚರಣೆ. ತಾಲೂಕಿನಾದ್ಯಂತ 17 ದಿನ ಈ ಪೌತಿ ಅಭಿಯಾನ. ತಾಲೂಕು ಕಚೇರಿಯಲ್ಲಿ ಮತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಸಾರ್ವಜನಿಕರು ಅಗತ್ಯ ದಾಖಲೆಗಳನ್ನು ನೀಡಿ. ಹಾಸನ ತಹಸೀಲ್ದಾರ್ ಗೀತಾ ಮಾಹಿತಿ. ಇದಿಷ್ಟು ಇವರೆಗಿನ ಪ್ರಮುಖ ಸುದ್ದಿಗಳು. ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್‌ಪ್ರೆಸ್ ಕನ್ನಡ. ಪಯಣ ನಿಮ್ಮೊಂದಿಗೆ.